ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಮಂಡೇ ರೊಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತಿಂದು ವ್ಲಾಗ್ ಶುರು ಮಾಡೋಣ ಬನ್ನಿ. ಇವತ್ತು ರಂಗೋಲಿ ಹಾಕೋದು ನಂದಿತ್ತು. ಇನ್ನೊಂದು ವಾರ ಒಬ್ಬೊಬ್ರದ್ದು ಇರುತ್ತೆ. ಸೊ ಹಂಗಾಗಿ ನಾನು ಇಲ್ಲಿಂದಲೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫುಲ್ಲು ಎಲ್ಲ ರೋಡ್ಗೆಲ್ಲ ನೀರು ಹಾಕ್ಬಿಟ್ಟು ಹಾಕಿದ್ದಾಯಿತು ರಂಗೋಲಿ. ಇಲ್ಲಿ ನಾನು ಡೈಲಿ ತೊಳಿತಾ ಇರ್ತೀನಿ. ತೊಳೆದಿಟ್ಟು ರಂಗೋಲಿ ಹಾಕಿ ಪೂಜೆ ಎಲ್ಲ ಇದೆಲ್ಲ ಮಾಮೂಲಿ ಮಾಡ್ತಾ ಇರ್ತೀನಿ. ರೋಡಿಗೆ ಮಾತ್ರ ಒಂದೊಂದು ದಿವಸ ಒಬ್ಬೊಬ್ರದ್ದು ಇರುತ್ತಲ್ಲ, ಒಂದೊಂದು ವಾರ ಒಬ್ಬೊಬ್ರದ್ದು. ಹಂಗಾಗಿ ರೋಡಿಗೆ ನೀರು ಹಾಕ್ಬಿಟ್ಟು ಇಲ್ಲೂ ಎಲ್ಲ ಹಂಗೆ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಆಚೆ ರಂಗೋಲಿ ಹಾಕಕ್ಕೆ ಹೋಗ್ತೀನಿ. ನಾನೇನು ಡೈಲಿ ತುಂಬ ದೊಡ್ಡ ರಂಗೋಲಿ ಎಲ್ಲ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ದೊಡ್ಡ ರಂಗೋಲಿ ಹಾಕೋಕ್ಕೆಲ್ಲ ತುಂಬ ಸಮಯ ಬೇಕಾಗುತ್ತೆ. ಸೊ ಹಂಗಾಗಿ ನಾನು ಚಿಕ್ಕದು ರಂಗೋಲಿ ಹಾಕ್ತೀನಿ ಡೈಲಿನ. ಈ ಹಬ್ಬಗಳು ಮತ್ತು ಫಂಕ್ಷನ್ಗಳು ಏನಾದರೂ ಆ ಥರ ಸ್ಪೆಷಲಾಗಿ ಏನಾದ್ರು ಇರುತ್ತಲ್ಲ, ಆವತ್ತಿನ ದಿವಸ ಮಾತ್ರ ದೊಡ್ಡ ರಂಗೋಲಿ ಹಾಕಿ ಅದಕ್ಕೆ ಕಲರ್ಸ್ ಎಲ್ಲ ಹಾಕ್ತೀನಿ. ಡೈಲಿ ನೀರು ಹಾಕಿ ರಂಗೋಲಿ ಹಾಕೋದಕ್ಕೆಲ್ಲ ಈ ಥರ ಸುಮ್ಮನೆ ಸಿಂಪಲಾಗಿ ಹಾಕ್ಬಿಟ್ಟು ಮುಗಿಸ್ಕೊತೀನಿ. ರಂಗೋಲಿ ಹಾಕೋದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನೆಲ ಎಲ್ಲ ಒರೆಸ್ಕೊತೀನಿ. ನೆಲ ಎಲ್ಲ ಆಗಿದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಇವಾಗ ಹೊಸ್ಲಿಗೆಲ್ಲನ ರಂಗೋಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಎಲ್ಲನ ರೆಡಿ ಮಾಡ್ಕೊತೀನಿ. ಆಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ಸರಿ ಹೋಗುತ್ತಲ್ಲ ಅಂದ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನೆಲ್ಲ ನೋಡೋದನ್ನು ಮರಿಬೇಡಿ. ಇವತ್ತಿನ ಕೆಲಸ ಬಟ್ಟೆ ಹೊಲಿಯೋದಿತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡಿ.